ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದು ವೇಳೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಅಲ್ಲ ಮೊನ್ನೆ ಕಾಂಕ್ರೀಟ್ ಎಲ್ಲ ಆ ಥರ ಲಿಂಟಲ್ಲೆಲ್ಲ ಸೊ ನಿನ್ನೆಲ್ಲ ಬಿಚ್ಕೊಂಡ್ರೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ತನಕ ತೊಗೊಂಡ್ರೆ ಟೈಮ್. ಸೊ ಮಧ್ಯಾಹ್ನ ಏನು ತೋರಿಸ್ಬಿಟ್ಟು ನಿಮಗೆ ಅಂತೇಳಿ ಬಿಟ್ಟೆ. ಬಟ್ ಇವತ್ತು ಬೆಳಿಗ್ಗೆ ಬಂದೀನಿ ಜಲ್ದಿ ನೀರು ಹೊಡ್ಯಾಕಂತೇಳಿ. ನಿನ್ನೆ ನೀರು ಹೊಡೆದಿನ ಬಿಡ್ರಿ. ಇವತ್ತೇನಪ್ಪ ಅಂತಂದ್ರೆ ವಿಡಿಯೋ ಲಿಂಟಲ್ಗೆ ಎಷ್ಟು ಖರ್ಚಾತ, ಸ್ಟೀಲ್ ಆ್ಯಂಡ್ ಸಿಮೆಂಟ್ ಇಲ್ಲ ಎಷ್ಟು ಖರ್ಚಾತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಹೇಳ್ತೀನಿ. ಓಕೆ, ಸೊ ನೋಡ್ಬೋದು ನೀವು ಇಲ್ಲ ಮೆಟ್ಲ ಎಲ್ಲ ಅವು ಹಾಕ್ಕೊಂಡಿರ್ತಿದ್ದಾರಲ್ಲ ಬಳಿ ಎಲ್ಲ ತೊಗೊಂಡಾರ. ಸೊ ನೀಟಾಗಿ ಬಂದೈತಿ ನೋಡ್ಬೋದು ನೀವು. ಒಳಗಡೆನೂ ಎಲ್ಲ ಬಿಚ್ಕೊಂಡ್ರೆ ನೋಡ್ಬೋದು, ಇಲ್ಲಿ ನೋಡ್ಬೋದು. ಸೊ ಸದ್ಯಕ್ಕೆ ಇವಾಗ ಕರೆಂಟ್ ಹೋಯ್ತು. ಸೊ ಕರೆಂಟ್ ಎಲ್ಲ ನೀರು ಹೊಡೆಲ್ಲ ಮುಗೀತು, ಕರೆಂಟ್ ಹೋಗ್ಬಿಡುತ್ತೆ. ಇವಾಗ ಇನ್ನೊಂದು 2,500 ಇಟ್ಟಂಗೆ ಹೇಳೀನಿ. ಇಲ್ಲೊಂದು ಹೆಚ್ಚು ಕಮ್ಮಿ 1,500 ಇರಬಹುದೇನೋ, 1,500 ಅಥವಾ 2,000 ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇನ್ನೊಂದು 2,500 ಇಳಿಸ್ಬೇಕಲ್ಲಿ, ಅವು ನಮ್ಮ ಇಟ್ಟಂಗೆ. ಸೊ ಸಾಲ್ತೈತಿ ಈಗ ಮ್ಯಾಗ ಇನ್ನೊಂದು 3 ಫುಟ್ ಬಸ್ಕೊಳಕ್ಕೆ. ನೋಡಿರಿ ಒಂದು ಪೂರ 4 ಬ್ರಾಸ್ ಕಡೆ ಹಾಕ್ಸಿದ್ವಿ. ನೋಡಿರಿ ಇಷ್ಟು ಹೋಗೈತಿ. ಈಗ ಹೆಚ್ಚು ಕಮ್ಮಿ ಅರ್ಧದಷ್ಟು ಹೋಗಿಲ್ಲ, ಮತ್ತು 1-2 ಬ್ರಾಸ್ ಹೋಗಿರ್ಬೇಕು ನಂಗೆ ಅನ್ಸೋ ಮಟ್ಟಿಗೆ. 1.5ರಿಂದ 2 ಬ್ರಾಸ್ ಒಳಗೆ ಹೋಗಿರ್ಬೇಕು. ಇನ್ನೂ ಅರ್ಧದಷ್ಟು ಐತಿ, ಇನ್ನೂ ಅರ್ಧಕ್ಕಿಂತ ಜಾಸ್ತಿನೇ ಐತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಷ್ಟು ಹೋಗೈತಿ. ಆ್ಯಂಡ್ ಉಸುಗು ಮೊದಲ ಸಾನ್ಸ್ ಇಟ್ಟಿತ್ತು. ಎದಕ್ಕಪ್ಪ ಅಂದ್ರೆ ಕಟ್ಟಡಕ್ಕೆ ಸಾನ್ಸ್ ಇತ್ತಲ್ಲ, ಅವಾಗ ಜಾಸ್ತಿ ಸಾನ್ಸ್ ಬಿಟ್ಟಿದ್ರೆ ಅದು ನಮಗೆ ಲಿಂಟಲಿಗೆ ಬಂತು. ಬರ್ರಿ ಇವಾಗ ಮ್ಯಾಗ ಹೋಗೋಣಂತ. ಮ್ಯಾಗ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂಥೇಳಿ. ಸೊ ನೋಡ್ಬೋದು ನೀವು 10 ಇಂಚ್ ಇಡಿಸಿ ನಾನು. 10 ಇಂಚ್ 6 ಇಂಚ್ 6 ಇಂಚ್ ಹೈಟ್, 10 ಇಂಚ್ ಲೆಂತ್ ಕಾಲಿಡಕ್ಕೆ, 10 ಇಂಚ್ ಲೆಂತ್, 6 ಇಂಚ್. ಸೊ ನೀವು ಅದು ಸಫಿಷಿಯೆಂಟ್. ಮತ್ತು ಟೈಲ್ಸ್ ಮಾಡೋ ಮುಂದೆ, ಇದಕ್ಕೆ ಟೈಲ್ಸ್ ಹೋಗೋ ಮುಂದೆ ಮತ್ತು 1 ಇಂಚ್ ಎಕ್ಸ್ಟ್ರಾ ಆಗುತ್ತೆ, ಅಂದ್ರೆ 11 ಇಂಚ್ ಆಗುತ್ತೆ. ಸಫಿಷಿಯೆಂಟಾಗಿ ಆರಾಮ್ ಆರಾಮ್ ಹತ್ಬೋದು, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ನೋಡ್ಬೋದು ನೀವು ಹೇಗೈತೆ ನೋಡಿರಿ ಲಿಂಟಲ್ ಎಲ್ಲ ಸ್ಲ್ಯಾಬ್ ಆಗೈತಿ. ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹೋಗಿ. ಸದ್ಯಕ್ಕೆ ಹತ್ತೋದು ಒಂಚೂರು ಕಷ್ಟ ಐತಿ, ಅದ್ರಾಗ ಹತ್ತೋದು ದಿನ 2 ಕೊಂಬಿ ಮ್ಯಾಗ ಬ್ಯಾಲೆನ್ಸ್ ಮಾಡ್ಕೊತ ಹೋಗೋದು ನೀರು ಹೊಡಿದು. ಸೊ ನೋಡ್ಬೋದು ನೀವು ಎಲ್ಲ ಕರೆಕ್ಟಾಗಿ ಆಗೈತಿ. ಇಲ್ಲ ಸ್ಲ್ಯಾಬ್ ಇದು, ಇದೊಂದು ಬಾತ್ರೂಮ್ ಇದು, ಮ್ಯಾಗ ಸ್ಟೋರೇಜ್ ಆಗುತ್ತಲ್ಲ. ಸುಮಾರು ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟೈತಿ. ಆರಾಮಾಗಿ ಇದ್ರ ಮ್ಯಾಗ ನಿಂತ ನೀರು ಹೊಡಿಬೋದು, ಆ ರೀತಿ ಮಾಡ್ಕೊಂಡೈತಿ. ಮಾಡ್ಕೊಂಡಿಲ್ಲ, ಆಗೈತಿ ತರ. ಸೊ ಅಲ್ಲಿ ಏನೈತೆ ನೋಡಿರಿ ಸ್ಲ್ಯಾಬ್, ಅದು ಸ್ಟೋರೂಮ್. ಓಕೆ, ಸೊ ಕೆಲವೊಂದು ಕಡೆ ಲಿಂಟಲ್ಗೆ ಇಲ್ಲೆಲ್ಲ ಲೈಟ್ ಬಿಡಿಸೀನಿ. ತುಂಬ ಸರ್ ಒಂದು ಬೇಯ್ತಿದ್ರು, ಯಾರು ಈ ಲಿಂಟಲ್ಗೆ ಇದಕ್ಕೆಲ್ಲ ಬಿಡಿಸ್ತಾರ ಲೈಟ್ಸ್ ಅಂತ ಅನ್ನೋದಿದ್ರೆ. ಏನೋ ಒಂದು ಯೂನಿಕ್ನೆಸ್, ಸುಮ್ಮ ಒಂದು ಲೈಟ್ ಬಿಟ್ರೆ ಪ್ರೊವೈಡ್ ಮಾಡಿದ್ರೆ ಚಂದ ಕಾಣುತ್ತೆ. ಬೇಕಂದ್ರೆ ಹಚ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಬಟ್ ನೀವು ಇದೆಲ್ಲ ಹಾಕಿದ ಮ್ಯಾಗ ನಾವು ಬಿಡ್ತೀವಿ ಅಂತಂದ್ರೆ ಕೆಲಸ ಹಂಗಿಲ್ಲ. ಯಾಕಂದ್ರೆ ಅವು ಏನೂ ಮಾಡೋಕ್ಕೆ ಬರಲ್ಲ, ಪ್ರಯೋಜನ ಇರಲ್ಲ. ಸೊ ಬಿಡಿಸೋಕೆಲ್ಲ ಬಿಡಿಸಿದ್ರೆ ನಿಮಗೆ ಅನಿಸ್ತಪ್ಪ ಅಂದ್ರೆ ಲಿಂಟಲ್ನಾಗ 1-2 ಲೈಟ್ ಬಿಡಿಸ್ರಿ. ನಾವೆಲ್ಲ ಇಲ್ಲೆಲ್ಲ ಬಿಡಿಸಿ ನಾನು ಸ್ಟೋರೂಮ್ನಾಗ ನಡಕ್ಕೆ ನಡುವ ಲೈಟ್ ಬರಲಿ. ಮತ್ತು ಗೀಝರ್ ಪಾಯಿಂಟ್ ಈಗ ಬಿಟ್ಬಿಟ್ಟಿನಿ. ಸೊ ಅಂದರೆ ಅವ್ರಿಗೆ ಈಸಿ ಆಗುತ್ತೆ, ಯಾವುದೇ ರೀತಿ ಹೊಡ್ಕೊಳ್ಳೋದು ಕೋರ್ಕೊಳ್ಳೋದು ಅದು ಪ್ರಾಬ್ಲಮ್ ಬರೋಂಗಿಲ್ಲ. ಇದ್ರಾಗ ಬಿಟ್ಬಿಟ್ಟಿರ್ತೀವಲ್ಲ. ಸೊ ಆಮೇಲೆ ಇನ್ನೊಂದು ಪ್ರೊವೈಡ್ ಮಾಡ್ಕೊಳ್ಳೋದು, ಆದರೂ ನಡುವ ಲೈಟ್ ಇತ್ತಪ್ಪ ಅಂದ್ರೆ ಏನೋ ಒಂಥರ ಚೆಂದ ಕಾಣಿಸುತ್ತೆ ಅನ್ನೋ ಸಂಬಂಧ ಎಲ್ಲ ಬಿಡಿಸಿವಿ. ಸೊ ಇಷ್ಟಪಟ್ಟಿದ್ದು ನಿಮಗೆ ಬಿಟ್ಟಿದ್ದು ನೀವು ಹೆಂಗೆ ಬಿಡಿಸ್ತೀರಿ ಅನ್ನೋದು. ಸೊ ನಾವು ಇಲ್ಲಿ ಆಚೆ ಬರುತ್ತಲ್ಲ, ಇಲ್ಲೊಂದು 2-3 ಲೈಟ್ ಬಿಡಿಸಿವಿ, ಅಲ್ಲೊಂದು 2-3 ಲೈಟ್ ಬಿಡಿಸೀನಿ. ಸೊ ಎಲ್ಲ ಲಿಂಟಲ್ಗೂ ಬಿಡಿಸೀನಿ. ಸೊ ಚೆಂದ ಕಾಣಿಸುತ್ತೆ. ಸೊ ಮಣಿ ಎಲ್ಲ ಫಿನಿಶ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಓಕೆ, ಸದ್ಯಕ್ಕಂತ ನೋಡಿರಿ ಯಾವ ರೀತಿ ಬಂದೈತೆ ಅಂಥೇಳಿ. ಒಂಥರ ಕೇಕ್ ಬಂದೈತಿ. ಸಖತ್ತಾಗಿ ಮಸ್ತಾಗಿ ಬಂದೈತಿ. ಅಲ್ಲೆಲ್ಲ ಒಂದು ಚೂರು ಏರ್ಕಡೆ ಬಂದವು ನೋಡ್ಬೋದು ನೀವು. ಅಲ್ಲೆಲ್ಲ ಒಂದು ಚೂರು ಏರ್ಕಡೆ ಬಂದವು, ಕಾಮನ್ ಬರೋದವು, ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ನೀವು ಎಲ್ಲ ಹೆಂಗೆ ಬಂದಿದೆ ಅಂತೇಳಿ. ಓಕೆ, ಎಲ್ಲ ನೀಟಾಗಿ ಬಂದೈತಿ. ಈಗ ಏನಪ್ಪ ಅಂತಂದ್ರೆ ಎಷ್ಟು ಖರ್ಚಾತು ಸ್ಟೀಲ್. ಸೊ ಸ್ಟೀಲಿಗೆ ಲಿಂಟಲ್ ಪ್ಲಸ್ ಸ್ಟೇರ್ಕೇಸ್, ಈ ಓವರ್ಲ್ಯಾಪಿಂಗ್ ಇವೆಲ್ಲ ಸೇರಿ ಕರೆಕ್ಟಾಗಿ 50,000 ರೂಪಾಯಿ ಬಂದೈತೆ ನಮಗೆ ಖರ್ಚು. ಸೊ ಅದ್ರದ್ದು ಬೇಕಾರೆ ಲಿಸ್ಟ್ ಹಾಕ್ತೀನಿ, ಅಂದ್ರೆ ಖರ್ಚಲ್ಲ, ಈ ಲಿಂಟಲ್ಗೆ ಯಾವ ಕಬ್ಬಣ ಬರೆದಿದ್ರು ಸರ್ ಅಂತೇಳಿ ಅದನ್ನು ಬೇಕಾದ್ರೆ ಒಂದು ಲಿಸ್ಟ್ ಹಾಕ್ತೀನಿ ನೋಡಿರಿ. ಬಾಜು ಬರ್ತಿರ್ತೈತಿ. ಅಂದರೆ
16 mmದ್ದು 2 ಸ್ಟೀಲ್ ತೊಗೊಂಡಂಗದೀನಿ. ಅಂದ್ರೆ ಅಲ್ಲಿ ಮೇನ್ ಬಾರ್ ಬರುತ್ತೆ ಅಲ್ಲಿ ಕಿಟಕಿ ಕಡೆ, ಅಲ್ಲಿ ತೋರಿಸ್ತಾರೆ. ಅದನ್ನು ತೋರಿಸಲಿಲ್ಲ ನಿಮಗೆ, ತೋರಿಸ್ತಾರೆ. ಇಲ್ಲಿ ನೋಡಿ ಕಿಟಕಿ ಮಗ್ಲ, ಇಲ್ಲಿಂದ ಈ ಕಿಟಕಿಯಿಂದ ಅಲ್ಲಿ ಪೂರಾ ಬೀಮ್ ಹೋಗಿ ತಳಗೆ ಸ್ಟೆರ್ಕೇಸಿಗೆ ಅದು ಅರೆಸ್ಟ್ ಆಗೋಕ್ಕೆ ಒಂದು ಬೀಮ್, ಇಲ್ಲಾಂದ್ರೆ ಎಕ್ಸ್ಟ್ರಾ ಸೈಡಿಗೆ ಒಂದು ಎಕ್ಸ್ಟ್ರಾ ಬೀಮ್ ಹಾಕೋಬೇಕಾಗುತ್ತೆ. ಸೊ ಅದ್ರ ಬದಲು ಅಷ್ಟು ದೂರ ಇರೋಂಗಿಲ್ಲಲ್ಲ, ಜಾಸ್ತಿ ದೂರ ಇತ್ತಪ್ಪ ಅಂದ್ರೆ ಎಕ್ಸ್ಟ್ರಾ ಒಂದು ಬೀಮ್ ಕೊಟ್ಟಾಗ್ಬಿಡ್ತಾರೆ. ಸೊ ಜಾಸ್ತಿ ದೂರ ಇಲ್ಲ, ಒಂದು 6 ಫುಟ್ 7 ಫುಟ್ 8 ಫುಟ್ ಈ ಥರ ಇತ್ತಪ್ಪ ಅಂದ್ರೆ ಒಳಗಿಂದ ತೊಗೊಂಬಿಡ್ತಾರೆ. ಆದರೆ ಒಳಗಿಂದನೇ ತೊಗೋಬೇಕು, ಈ ದಂಡಿಂದ ತೊಗೊಂಡ್ರೆ ಕೆಲಸ ಆಗಿಲ್ಲ. ಇಲ್ಲಿಂದ ಇಲ್ಲಿಂದ ಒಂದು 4 ಫುಟ್ ಐತಿದೆ, ಒಳಗಿಂದ ಅಲ್ಲಿ ತನಕ ತೊಗೊಂಡ್ರೆ. ಸೊ 16 mm ಸ್ಟೀಲ್ ಹಾಕ್ಸ್ಯಾರಲ್ಲಿ, 6 ಸ್ಟೀಲ್ ಹಾಕ್ಯಾರ 16 mmದ್ದು. ಅದನ್ನು ಟಾಟಾನ ಹಾಕ್ಸೀನಿ ನಾನು. ಸೊ ಅದು ಟಾಟಾ ಹಾಕ್ಸೀನಿ. ಜೊತೆಗೆ ಈ ಓವರ್ಲ್ಯಾಪಿಂಗ್ ಏನೈತೆ ನೋಡಿರಿ, ಇದನ್ನು ಟಾಟಾ ಹಾಕ್ಸೀನಿ. ಅದೊಂದು ಸ್ವಲ್ಪ ಕಾಸ್ಟ್ ಅಷ್ಟೇ ಬಂದೈತಿ. ಉಳಿದಿದ್ದು ಕಾಮ್ದಿನ ಹಾಕ್ಸೀನಿ. ಲಿಂಟಲ್ಲಿಗೆ ಏನು ಅವಶ್ಯಕತೆ ಇಲ್ಲ ಇಲ್ಲಿ, ಅಂದ್ರೆ ಇಲ್ಲೇನು ಜಾಸ್ತಿ ಸಾಮಾನೇನು ಇಡೋದಿಲ್ಲ. ಸಾಮಾನು ಅಂದ್ರೆ ಮತ್ತು ನೀವು ಮಾತು ತಿಳ್ಕೊಬೇಡ್ರಿ. ಇಲ್ಲೇನು ಅಷ್ಟೊಂದೇನು ವಸ್ತುಗಳನ್ನು ಇಡಂಗಿಲ್ಲ ಇಲ್ಲಿ ಮ್ಯಾಗ. ಸೊ ಲಿಂಟಲ್ ಮ್ಯಾಗೇನು ಅಷ್ಟೊಂದೇನು ವಸ್ತುಗಳನ್ನು ಮ್ಯಾಲೆ ಏನು ಇಡಲ್ಲ, ಖಾಲಿ ಪಿಲಿ ಸಾಮಾನು ವೇಟ್ ಏನಿರಲ್ಲ. ಅದ್ರ ಮ್ಯಾಗ ಅವಶ್ಯಕತೆ ಬರುವಂಥವು ಏನೂ ಇಡಲ್ಲ. ಅದ್ರ ಸಂಬಂಧ ಲಿಂಟಲ್ಲಿಗೆ ಕಾಮ್ದಿನ ಹಾಕಿದ್ರೆ ನಡೀತೈತಿ. ಬಟ್ ಸ್ಲ್ಯಾಬಿಗೆ ತುಂಬ ಜನ ಕಾಮ್ದಿನ ಹಾಕ್ತಾರೆ, ಅದು ಅವ್ರವ್ರ ಮೇಲೆ ಬಿಟ್ಟಿದ್ದು, ಅವ್ರವ್ರ ಬಜೆಟ್ ಮೇಲೆ ಬಿಟ್ಟಿದ್ದು. ಸೊ ನಂದು GSW ಹಾಕ್ಸ್ಬೇಕಂತ ಪ್ಲ್ಯಾನ್ ಐತಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ ರೇಟ್ ಮ್ಯಾಗ. ಯಾಕಂದ್ರೆ ಈಗ ಕಾಮ್ದಿನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಿ. ಹೆಚ್ಚು ಕಮ್ಮಿ ಒಂದು 2-3 ರೂಪಾಯಿ ಕಮ್ಮಿ ಅಷ್ಟೇ, GSWಗಿನ 2-3 ರೂಪಾಯಿ ಕಮ್ಮಿ ಅಷ್ಟು ಆ ರೇಂಜಿಗೆ ಬಂದೈತಿ. ಸೊ ಬೆಸ್ಟ್ GSWನ ಹಾಕ್ಸಿ ಮಾಡೋದು ಬೆಸ್ಟ್ ಅಲ್ಲ. ಸೊ ಅದಕ್ಕೆ ಅದ್ರ ಸಂಬಂಧ ಇವಾಗ GSW ಅಂತ ಪ್ಲ್ಯಾನ್ ಐತಿ. ನೋಡೋಣ ಇವಾಗ ಹೆಚ್ಚು ಆದರೂ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಸೊ 50,000 ರೂಪಾಯಿ ಅಂತೂ ಖರ್ಚು ಬಂದೈತಿ. ಅದು 16 mm ಸ್ಟೀಲ್ ಟಾಟಾ, ಅದು ಇವು 12 mm ಸ್ಟೀಲ್ ಓವರ್ಲ್ಯಾಪಿಂಗ್. ಇವು ಒಂದು 14 ಬಾರ್ ತೊಗೊಂಡಿನಿ ನೀವು 12 mmದ್ದು. ಸೊ ಉಳಿದಿದ್ದಲ್ಲ ಅವು 8 mm 10 mm 12 mm ಸ್ಟೀಲ್ ಕಾಮ್ದೇನು ತೊಗೊಂಡಿನಿ. ಮತ್ತು 7 mm ಅವನು ತೊಗೊಂಡಿನಿ. ಎಲ್ಲ ಒಟ್ಟು ಸೇರಿ ಎಲ್ಲ ಎಷ್ಟಪ್ಪ ಅಂದ್ರೆ ಮಳೆ ಮತ್ತೇನು ಇದು ಏನು ತೊಗೊಂಡು ಏನಪ್ಪ ಅದು ಬೆಂಡಿಂಗ್ ವೈರ್ ಅಂತ, ಅದೊಂದು ಏನೈತೆ ನೋಡ್ರಿ. ಕಾಮ್ದೇನು ಬದಲಿ ಟಾಟಾ ತೊಗೊಂಡಿನಿ ಈ ಸಲ. ಅದೇನೋ ಗೊತ್ತಿಲ್ಲ, ಕಾಮ್ದಿನೂ ರೇಟಿಗೆ ಟಾಟಾ ಕೊಟ್ಬಿಟ್ರೆ ಅವ್ರು, ಅದು ಅವೈಲೇಬಲ್ ಇದ್ದಿಲ್ಲ ರೀ. ಅದ್ರ ಸಂಬಂಧ ಅಂಥೇಳಿ ನಮಗೆ ಕಾಮ್ದಿನೂ ಪ್ರೈಸಿಗೆ ಅಂದರೆ ಹೆಚ್ಚು ಕಮ್ಮಿ ಒಂದು 20-30 ರೂಪಾಯಿ ಅಷ್ಟು ರೇಂಜ್ನಾಗ ಇರ್ತದೆ. ಸೊ ಆ ರೇಂಜ್ನಾಗ ಕೊಟ್ಟಾರೆ ನಮಗೆ, ಭಾಳ ಚಲೋ. ಕಾಮ್ದಿನೂ ರೇಟಿಗೆ ನಮ್ಗೆ ಟಾಟಾ ಬೆಂಡಿಂಗ್ ವೈರ್ ಸಿಕ್ಕೈತಿ. ಅದೊಂದು ಒಂದು ಸ್ವಲ್ಪ ಲಾಭ. 50,000ಕ್ಕಿಂತ ಒಂದು 300-400 ರೂಪಾಯಿ ಜಾಸ್ತಿ ಆಗಿತ್ತು. ಅದನ್ನು ಒಂದು 300-400 ರೂಪೀಸ್ ಡಿಸ್ಕೌಂಟ್ ಮಾಡಿ ಶುದ್ಧ 50,000 ರೂಪಾಯಿ ಮಾಡ್ಯಾರ. 50,000 ರೂಪಾಯಿ ಪೇಮೆಂಟ್ ಮಾಡಿದ್ದೆ ನಾನು. ಓಕೆ, ಸೊ ಲಿಂಟಲ್ಗೆ 50,000 ರೂಪಾಯಿ ಬಂದೈತಿ ಕಾಮ್ದೇನು. ಸೊ ನೀವೇನಾದರೂ GSW ಟಾಟಾ ಹಾಕ್ಸ್ತೀನಿ ಎಂಬ ಅಂದರೆ ಇನ್ನೊಂದು 10,000 ರೂಪಾಯಿ ಹೆಚ್ಚು ಕಮ್ಮಿ 10,000-15,000 ರೂಪಾಯಿ ತನಕ ಬರ್ಬೋದು ಜಾಸ್ತಿ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್, ಅವ್ರವ್ರ ಬಜೆಟ್ ಅವ್ರವ್ರ ಮೇಲೆ ಡಿಪೆಂಡ್. ಸೊ ಇಷ್ಟು ಖರ್ಚು ಬಂದೈತಿ ಸ್ಟೀಲಿಂದ. ಸಿಮೆಂಟ್ ಎಷ್ಟು ಖರ್ಚಾಗೈತಪ್ಪ ಅಂದ್ರೆ 25-28 ಚೀಲ ಹೋಗ್ಯಾವು ಸಿಮೆಂಟ್. ಜೊತೆಗೆ ಇದ್ರ ರೇಷೋ ಏನಪ್ಪ ಅಂತಂದ್ರೆ, ಸಿಮೆಂಟಿನ ರೇಷೋ ಅಂದ್ರೆ ಕಡಿ 1 ಚೀಲ ಸಿಮೆಂಟ್ ಉಸುಗು 6 ಉಸುಗು 8 ಕಡಿ 1 ಚೀಲ ಸಿಮೆಂಟ್. ಸೊ ಈ ಥರ ರೇಷಿಯೋದಾಗ ಹಾಕ್ಸೈತಿ. ಸೊ ಅದನ್ನು ಹೇಳಿದ್ರು ಸರ್, ಕಡಿ ಸ್ವಲ್ಪ ಜಾಸ್ತಿ ಇರಲಿ, ಕಡಿ ಒಂಥರ ಬೋನ್ ಇದ್ದಂಗೆ ಅದ, ಬೋನು ಗಟ್ಟಿರ್ಬೇಕು ರೀ, ಜಾಸ್ತಿ ಉಸುಗು ಹಾಕ್ಸ್ಬೇಡ್ರಿ ಅಂಥೇಳಿ ಸರ್. ನೋಡ್ಬೋದು ನೀವು ಇಷ್ಟೆಲ್ಲ ಇತ್ತು ಉಸುಗು ಸಣ್ಸಿದ್ದು, ಅದೆಲ್ಲ ಖಾಲಿಯಾಗಿ ಇನ್ನೂ ಸ್ವಲ್ಪ ಉಳ್ಕೊಂಡೈತಿ. ಸೊ ನಿನ್ನೆ ಹಾಕಿದ ತಕ್ಷಣ ಇನ್ನೊಂದು ಏನಪ್ಪ ಅಂದ್ರೆ, ನೋಡಿರಿ ನಾವು ಲಿಂಟಲ್ ಹಾಕಿಸಿದ ತಕ್ಷಣ ಮಧ್ಯಾಹ್ನ 3 ಗಂಟೆಗೇನೋ ಮುಗೀತದೆ. ಸಾಯಂಕಾಲ 7 ಗಂಟೆ ಸುಮಾರು ದಬಾಶಿ ಮಳೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಅಲ್ಲೊಂದು ಚೂರು ಹನಿ ಟೈಪ್ ಮೂಡ್ಯಾವು ಅಲ್ಲೇ ಮೆಟ್ಲ್ ಕಡೆ. ಅದು ಆಲ್ಮೋಸ್ಟ್ ಎಲ್ಲ ಅದು ಸೆಟ್ಟಿಂಗ್ ಆಗಿಬಿಟ್ಟಿರ್ತೈತಿ, ಸ್ವಲ್ಪ ಉಳ್ಕೊಂಡಿರ್ತೈತಿ. ಸೊ ಒಂಥರ ಭಾಳ ಚಲೋ ಅಂತ ಹೇಳ್ಬೋದು, ಒಂಥರ ಕ್ಯೂರಿಂಗ್ ಆಯ್ತು. ಸೊ ಬೆಳಗ್ಗೆನೂ ಸಿಕ್ಕಾಪಟ್ಟೆ ಮಳೆ ಆಯ್ತು ನಿನ್ನೆ. ಸೊ ಒಂಥರ ಕ್ಯೂರಿಂಗ್ ಆದಂಗೆ ಆಯ್ತು ಎಲ್ಲ ಕಡೆನೂ. ಇವತ್ತೂ ಮಳೆ ಆಗೈತಿ, ಆದರೂ ಮತ್ತು ಬೆಳಗ್ಗೆ ಬಂದು ಇವತ್ತು ನೀರು ಹೊಡ್ಯಾತೀನಿ, ಬಿಡಬಾರ್ದು. ಸೊ ಇವತ್ತೊಂದಿನ ನೀರು ಹೊಡಿತೀನಿ, ನಾಳೆ ಸ್ಟಾರ್ಟ್ ಮಾಡ್ತೀನಿ ಕಟ್ಸೋಕೆ ಬಡ ಇದ್ರ ಮ್ಯಾಗ 3 ಫುಟ್ ಎಲ್ಲಾನು ಕಡೆ 3 ಫುಟ್. ಅಂದ್ರೆ ಹೆಂಗೆ ಕಟ್ತಾರಪ್ಪ ಅಂತಂದ್ರೆ, ಈ ಕಡೆ 3 ಫುಟ್ ಅಂದ್ರೆ 10 ಫುಟ್ ಕಟ್ಟಿದ್ರೆ ಈ ಕಡೆಯಿಂದ ಸ್ಲೋಪ್ ಆಗ್ಬೇಕದು. ಅಂದ್ರೆ ಆ ಕಡೆ ಹೆಚ್ಚು ಕಮ್ಮಿ ಹತ್ತಾಗ ಎಂಡಿಗೆ ಏನೈತೆ ನೋಡಿರಿ, ಆ ಕಡೆ 10 ಫುಟ್ ಬರೋಲ್ಲ, 10 ಫುಟ್ಕಿಂತ ಕಮ್ಮಿ ಬರುತ್ತೆ. ಒಂದು 3 ಇಂಚ್ 4 ಇಂಚ್ 5 ಇಂಚ್ ಕಮ್ಮಿ ಬರುತ್ತೆ. ಅಂದ್ರೆ ಹಿಂಗೆ ಸ್ಲೋಪ್ ಮ್ಯಾಗ ಮಳೆ ನೀರು ನಿಂದ್ರಬಾರ್ದಲ್ಲ, ಹಿಂಗೆ ಸ್ಲೋಪಾಗಿ ಹರಿದು ಅಲ್ಲಿ ಬೀಳ್ಬೇಕಲ್ಲ. ಸೊ ಅದ್ರ ಸಂಬಂಧ ಈ ಸೈಡ್ ಏನೈತೆ ನೋಡ್ರಿ, ಈ ಕಡೆ ಸೈಡೆಲ್ಲ ಹೈಟ್ ಮಾಡ್ಕೊತಾರೆ. ಅಂದ್ರೆ 10 ಫುಟ್ ಕಟ್ತಾರೆ, ಆ ಕಡೆಯಿಂದ ಸ್ಲೋಪಾಗಿ ಹೋಗ್ಬೇಕಲ್ಲ, ಒಂದು 3-4 ಇಂಚ್ ಕಮ್ಮಿ ಕಟ್ಕೊತಾರೆ. ಇಲ್ಲಿ 9 ಫುಟ್ 6 ಇಂಚು 5 ಇಂಚು ಈ ಥರ ಕಟ್ಕೋಬೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಸದ್ಯಕ್ಕಂತರೂ ಇವಾಗ 2 ವರ್ಷ ಇಟ್ಟಂಗೆ ಹೇಳೀನಿ. ಸೊ ಅದು ಬರುತ್ತೆ ಇವಾಗ
ಮತ್ತು ಇದ್ರ ಮೇಲೆ ವೆಂಟಿಲೇಟರ್ಸು ಮೊನ್ನೆ 3 ದಿನದ ಹಿಂದೆಳೇನಿ, ಸೊ ಅದು ಇವತ್ತು ಬರುತ್ತೆ. ವೆಂಟಿಲೇಟರ್ ತರಬೇಕು ಇದ್ರ ಮೇಲೆ, ಕಿಟಕಿ ಮೇಲೆ ವೆಂಟಿಲೇಟರ್ಸ್ ಆ್ಯಂಡ್ ಮತ್ತು ಇಟ್ಟಂಗಿ ಇವನ್ನೆಲ್ಲ ತಂದು ಬಿಟ್ರಪ್ಪ ಅಂದ್ರೆ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸೊ ಮೊನ್ನೆನ 50 ಚೀಲ ಸಿಮೆಂಟ್ ಹಾಕ್ಸ್ಬಿಟ್ಟಿನಿ. ಇವಾಗ 25 ಮೇಲೆ ಚೀಲ ಸಿಮೆಂಟ್ ಅದಾವೆ. ಈ ಸಿಮೆಂಟ್ ರೇಟೂ ಜಾಸ್ತಿ ಆಗೈತೆ ಅಂತ ಹೇಳಿದ್ರೆ, ಒಂದು 10-20 ರೂಪಾಯಿ ಜಾಸ್ತಿ ಆಗೈತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಆಗಿರ್ಬೇಕು, ಜಾಸ್ತಿ ಆಗತ್ತೆ ಅಂಥೇಳಿ ಮೊದ್ಲೇಕ ಅವ್ರಿಗೆ ಹೇಳಿ ಅಂದ್ರೆ ಡೀಲರಿಂದ ದೊಡ್ಡ ಲಾರಿ ಬರ್ತಿರ್ತಾವೆ ಸಿಮೆಂಟಿಂದ ಅವ್ರ ಗೋಡನ್ ಇಳ್ಸಾಕ. ಸೊ ಅದ ಸಿಮೆಂಟಿಂದ ಈಗ ದೊಡ್ಡ ಲೋಡಿಂಗ್ ಗಾಡಿನ ನಮ್ಮ ಕಡೆ ಕಳಿಸ್ಬಿಡ್ರಿ, ನಾವು ಒಂದು 50 ಚೀಲ ಇಳಿಸ್ಕೊಂಡ್ಬಿಡ್ತೀನಿ ಅಂತೇಳಿ ದೊಡ್ಡ ಲೋಡಿಂಗ್ ಗಾಡಿನೇ ನಮ್ಮ ಕಡೆ ಇಳಿಸ್ಕೊಂಡು ಒಂದು 50 ಚೀಲ ಇಳಿಸ್ಕೊಂಡು ಕಳಿಸ್ಬಿಟ್ಟೆ. ಸ್ವಲ್ಪ ಕಮ್ಮಿ, ಒಂದು 10-20 ರೂಪಾಯಿ ಕಮ್ಮಿ ರೇಟ್ ಸಿಕ್ತು ನಮಗೆ. ಇವಾಗ ಹೆಚ್ಚು ಕಮ್ಮಿ 330-340 ರುಪೀಸ್ ಇರ್ಬೇಕು ಇವಾಗ ಒಂದು ಚೀಲಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್. ಬಟ್ ಒಂದು 10-20 ರೂಪಾಯಿ ಕಮ್ಮಿ ಸಿಕ್ತು ನಮಗೆ. ಇರಲಿ, ಸದ್ಯಕ್ಕೆ ಇಷ್ಟ ನೋಡಿರಿ. ಇದ್ರ ಮೇಲೆ ಏನೈತೆ ನೋಡಿರಿ ಕಟ್ಟೋದು, ಅವಾಗ ಬರ್ತಾ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇದು ಇಲ್ಲಿಗೆ ಮುಗಿಸ್ತೀನಿ. ಲಿಂಟಲ್ ಇಷ್ಟು ಖರ್ಚಾಯ್ತು. ಸೊ ನಿಮ್ಮದು ಲಿಂಟಲ್ ಹಾಕ್ಸಿದ್ರೆ 30, 45, 47 ಈ ಥರ ರೇಂಜಿನ ನಿಮ್ಮದು ಸೈಟ್ ಇತ್ತಪ್ಪ ಅಂದ್ರೆ ಇಷ್ಟು ಖರ್ಚು ಬರುತ್ತೆ. 30-40 ಇದ್ರಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಕಮ್ಮಿನೇ ಬರುತ್ತೆ. 50,000 ಏನು ಬರೋಲ್ಲ, 45,000 ಈ ಥರ ಒಂದು 5-6 ಸಾವಿರ ರೂಪಾಯಿ ಕಮ್ಮಿನೇ ಬರುತ್ತೆ. ಯಾಕಂದರೆ ಏರಿಯಾ ವೈಸ್ ಇರ್ತದೆ. ಜೊತೆಗೆ ಎಷ್ಟು ಕಾಲಮ್ ಇದು ಏನಪ್ಪ ಅದು ಎಷ್ಟು ಪಾರ್ಟಿಷನ್ ಅದಾವೆ ನಿಮ್ಮದು ಅಂದ್ರೆ ಈ ಥರ ಲಿಂಟಲ್ ಹಾಕ್ಕೊಳಕ್ಕೆ ಜಾಸ್ತಿ ಏರಿಯಾ ಇತ್ತಪ್ಪ ಅಂತಂದ್ರೆ ಜಾಸ್ತಿ ಸ್ಟೀಲ್ ಹೋಗುತ್ತೆ. ಏರಿಯಾ ಕಮ್ಮಿ ಇತ್ತಪ್ಪ ಅಂದ್ರೆ ಸ್ಟೀಲ್ ಕಮ್ಮಿ ಹೋಗುತ್ತೆ. ಇಷ್ಟ ಡಿಫ್ರೆನ್ಸ್. ಓಕೆ, ಸೊ ನಿಮ್ಮ ಅನುಕೂಲತೆ ತಕ್ಕಂಗೆ ನಿಮಗೆ ಯಾವ ಸ್ಟೀಲ್ ಬೇಕು ಅದನ್ನು ನೋಡಿ ತರಿಸ್ಕೊರಿ. ಆದಷ್ಟು ರೇಟ್ ಎಲ್ಲ ಕಡೆ ಕೇಳ್ಕೊರಿ. ಯಾವಾಗ ಕಡಿಮೆ ಇರುತ್ತೆ ಬಡ ತಂದು ಸ್ಟಾಕ್ ಮಾಡ್ಕೊಳ್ಳಿ. ಜಾಸ್ತಿ ಸಿಕ್ಕಾಪಟ್ಟೆ ದಿನ ಸ್ಟಾಕ್ ಮಾಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಏನೋ ಇನ್ನೊಂದು 4-5 ದಿನ ಐತಿ, ಇನ್ನೊಂದು ವಾರದಾಗ ಐತಪ್ಪ ಅಂದ್ರೆ ಸ್ಟಾಕ್ ಮಾಡ್ಕೊಳ್ಳೋಗೇನು ತಪ್ಪಿಲ್ಲ. ಸೊ ಓಕೆ, ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ವಿಡಿಯೋನ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಿಟ್ಟಕ್ಕೆ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.